ಹೆಚ್ಚು ಕಮ್ಮಿ. ಅಮ್ಮ, ಈ ವಸುಂಧರ ಏನು ಅಂತ ಎಲ್ರಿಗೂ ಗೊತ್ತು. ಆದ್ರೆ ಮನೆಯವ್ರಿಗೆ ಆಗಾಗ ನಾನು ಏನು ಅಂತ ತೋರಿಸ್ತಾ ಇರ್ಬೇಕು. ಇಲ್ಲ ಅಂದ್ರೆ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದು ಸಣ್ಣ ಜಲಕ್ ಕೊಟ್ಟೆ ಅಷ್ಟೆ. ಅಂದ್ರೆ ನಿನ್ ಕೋಪ ಕಣ್ಣೀರ್ ನೋಡಿ ಸುಮ್ನಾಗ್ಬಿಡ್ತಾರೆ ಅಂತ ಅನ್ಕೊಂಡಿದೀಯಾ? ಅಮ್ಮ, ಯಾವ ಮಕ್ಳು ತಾನೇ ತಾಯಿ ಕಣ್ಣೀರ್ಗೆ ಕರಗಲ್ಲ ಹೇಳು? ಕಲಿಯುಗ ಅಮ್ಮ ಇದು. ಇಂಥ ನಾಟಕಕ್ಕೆ ಜನ ಮರಳಾಗೋದು. ಆದ್ರೂ ನನ್ಗೆ ಯಾಕೋ ಅಮ್ಮ, ನಾನ್ ಎಲ್ಲಾ ವ್ಯವಸ್ಥೆ ಮಾಡಿದ್ದೀನಿ. ಯು ಡೋಂಟ್ ವರಿ. ನಮಸ್ತೆ ಮೇಡಮ್. ಏನ್ ಹೇಳಿ? ದಾದರ್ ಪ್ರಾಪರ್ಟಿ ಸ್ಟೇಟಸ್ ಏನು? ಮೇಡಮ್, ಅದು ಇನ್ನೂ ಸೇಲ್ ಆಗಿಲ್ಲ. ರೇಟ್ ಜಾಸ್ತಿ ಆಯ್ತು ಅಂತ ನೀವೇ ಡ್ರಾಪ್ ಮಾಡಕ್ ಹೇಳಿದ್ರಿ. ಓನರ್ ಕೂಡ ಸುಮ್ನೆ ಆದ್ರು. ನಾಳೆನೆ ಓನರ್ ಹತ್ರ ನೆಗೋಷಿಯೇಟ್ ಮಾಡಿ ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋ ಹಾಗೆ ಮಾಡ್ಬೇಕು. ಮೇಡಮ್, ಅದು ನಾಳೆನಾ? ನಾಳೆನೆ. ಈಗಾಗ್ಲೇ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಎಲ್ಲಾ ಡೀಲು ಆಗಿದೆ. ಸೊ ಎಲ್ಲಾ ಪ್ರೋಸೆಸ್ ಬೇಗ ಆಗತ್ತೆ. ನಾಳೆ ನನ್ ಮಗ ವಿರಾಟ್ ಮಾರ್ನಿಂಗ್ ಫ್ಲೈಟ್ಗೆ ಬರ್ತಾ ಇದ್ದಾನೆ. ಡೀಲ್ ಓಕೆ ಆಗಿ ಪ್ರಾಜೆಕ್ಟ್ ಟೇಕ್ ಓವರ್ ಮಾಡ್ಬೇಕು. ಓಕೆ ಮೇಡಮ್. ವಿರಾಟ್ ಅಲ್ಲಿ ಬ್ಯುಸಿ ಆದ್ರೆ ಅಥರ್ವನ್ನ ನನ್ನ ದಾರಿ ತಂದ್ಕೊಳ್ಳೋದು ಸುಲಭ ಅಮ್ಮ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಲ್ಲ. ಅಮ್ಮ ಹೇಳಿದಾಗೆ ಸುಮ್ನಿರೋಣ ಅಂತ ಅನ್ಕೊಂಡ್ರೆ ಮತ್ತೆ ಅವರಿಂದ ತೊಂದರೆ ಆಗ್ಬೋದು ಅನ್ಸ್ತಾ ಇದೆ. ಒಟ್ನಲ್ಲಿ ಈ ವಿಷಯನ ಅಪ್ಪನ ಜೊತೆ ಡಿಸ್ಕಸ್ ಮಾಡಿದ್ರೆ ಬೇಡ. ಇದರಲ್ಲಿ ಅಪ್ಪನ ಇನ್ವಾಲ್ವ್ ಮಾಡಿದ್ರೆ ಅಮ್ಮ ಅವ್ರ ಮೇಲೆ ಇನ್ನೂ ಕೋಪ ಮಾಡ್ಕೋತಾರೆ. ಎಸ್, ಭವಾನಿ ತಂಗಿ ಸಿಂಧುನೇ ಸರಿ. ಇದಕ್ಕೆ ಅವ್ರ ಹತ್ರ ಒಂದು ಒಪಿನಿಯನ್ ಕೇಳಿದ್ರೆ ಸರಿ ಹೋಗುತ್ತೆ. ಈ ಟೈಮಲ್ಲಿ ಕಾಲ್ ಮಾಡಿದ್ರೆ ಏನ್ ಅನ್ಕೋತಾರೋ ಏನೋ. ಇದನ್ನ ಕ್ಯಾರಿ ಮಾಡಿದ್ರೆ ನನಗೆ ನಿದ್ದೆ ಬರಲ್ಲ. ಸರಿ, ಮೆಸೇಜ್ ಮಾಡೋಣ. ಮಂಗ್ತಿಣ್ಣ ನನಗೆ ಯಾಕೆ ಮೆಸೇಜ್ ಮಾಡಿದಾನೆ? ಅಯ್ಯೋ, ತಪ್ಪು ತಪ್ಪು ತಪ್ಪು. ಭಾವನ್ ತಮ್ಮನ ಹಾಗೆಲ್ಲ ಕರಿಬಾರ್ದು. ಮೆಸೇಜ್ ಮಾಡ್ತೀನಿ. ನಮಸ್ಕಾರ, ನಾನು ಸಿಂಧು. ನೀನ್ ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಕ್ಯಾನ್ ಐ ಕಾಲ್ ಯು? ಇವನೇನ್ ಮಾಡೋದು? ನಾನೇ ಮಾಡ್ತೀನಿ. ಕಾಲೇ ಮಾಡ್ಬಿಟ್ರು. ಹಲೋ. ಏನು MD ಸಾಹೇಬ್ರು ಇಷ್ಟೊತ್ತಲ್ಲಿ? MD ಅಂದ್ರೆ ಗೊತ್ತಿಲ್ವಾ? ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ. ಈಗ ಸಮಾಧಾನ ಆಯ್ತು. ಯಾಕೆ ಮಂಗ್ತಿನ್ನೆ ಅಂತೀನಿ ಅನ್ಕೊಂಡ್ರಾ? ಇನ್ಮೇಲೆ ಅನ್ನಲ್ಲ ಬಿಡಿ. ಸರಿ, ಏನ್ ವಿಷಯ? ನಾನು ಈಗ ಮಾತಾಡ್ತಾ ಇರೋದು ನಿಮ್ ತೊಂದ್ರೆ ಆಗ್ತಾ ಇಲ್ಲ ತಾನೆ? ಈಗ ಮಾತಾಡ್ತಿದೀವಲ್ಲ, ವಿಷಯ ಹೇಳಿ. ನಾಳೆ ನಿಮ್ ಶೆಡ್ಯೂಲ್ ಹೇಗಿದೆ? ನಮಗೆ ನಿಮ್ ಹಾಗೆ ಟೈಮ್ ಟೇಬಲ್ ಎಲ್ಲ ಇರಲ್ಲ. ನನ್ನಿಂದ ಏನಾಗ್ಬೇಕಿತ್ತು? ಅದೇ ನಾಳೆ ನೀವು ಫ್ರೀ ಇದ್ರೆ ನಿಮ್ಮನ್ನ ಮೀಟ್ ಮಾಡೋಣ ಅಂತ. ಮೀಟ್ ಆಗುವಂತ ವಿಷಯ ಏನಿದೆ ಅಂತ? ನಾನು ಈಗಾಗಲೇ ನಿಮ್ಮ ಹತ್ರ ನಮ್ಮ ಅಣ್ಣನ ಕಿಡ್ನಾಪ್ ವಿಷಯ ಮಾತಾಡಿದ್ದೆ ಅಲ್ವಾ? ಅದ್ರ ಸಂಬಂಧಪಟ್ಟ ವಿಷಯ ಅಷ್ಟೇ. ಯೋರ್ ಒಪಿನಿಯನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಸರಿ, ಸಿಗೋಣ. ಟೈಮ್ ಲೊಕೇಶನ್ ಕಳಿಸಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಈ ವಿಷಯದಲ್ಲಿ ಕೋಆಪರೇಟ್ ಮಾಡ್ತೀನಿ ಅಂತ ನಿಮಗೆ ಅವತ್ತೇ ಹೇಳಿದ್ದೆ. ಸೊ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲಿಗೆ ಬರ್ಬೇಕು? ಸೆಕೆಂಡ್ ಫೇಸ್ ಅಲ್ಲಿರೋ ಸಿಗೋಣವಾ? ಸರ್,
ಅಲ್ಲಿ ಏನೇ ತಗೊಂಡ್ರು ತುಂಬಾ ಕಾಸ್ಟ್ಲಿ. ಬೇರೆ ಎಲ್ಲಾದ್ರೂ ಸಿಗಣ್ವಾ? ಹಾ, ನಮ್ ಮನೆ ಹತ್ರ ಒಂದ್ ದೇವಸ್ಥಾನ ಇದೆ, ಸುತ್ತಾನು ಪಾರ್ಕ್ ಇದೆ. ದೇವಸ್ಥಾನಕ್ ಹೋದ್ರೆ ಪ್ರಸಾದ ಕೊಡ್ತಾರೆ, ಅದನ್ನ ತಗೊಂಡು ಪಾರ್ಕ್ ಅಲ್ಲಿ ಕುತ್ಕೊಂಡು ಆರಾಮಾಗಿ ತಿಂತ ಮಾತಾಡೋಣ. ಓಕೆನಾ? ಮುಂದಿನ ಸಲ ನೀವ್ ಹೇಳಿದ ಕಡೆ ಸಿಗೋಣ, ಆದ್ರೆ ಈ ಸಲ ಮಾತ್ರ ನಾನ್ ಹೇಳಿದ ಕಡೆ ಸಿಗೋಣ. ಅಂಡ್ ಕಾಸ್ಟ್ಲಿ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಸರಿ, ಆಯ್ತು. ಥ್ಯಾಂಕ್ ಯು. ಗುಡ್ ನೈಟ್. ಯಪ್ಪ, ಇವ್ನ್ಗೇನ್ ತಲೆ ಕೆಟ್ಟಿದ್ಯಾ ಏನೋ? ಅಲ್ಲಿ ಕುಡಿಯೋ 2 ಕಾಫಿಗೆ ನಮ್ ಮನೇಲಿ 2 ವಾರ 4 ಜನ ಕಾಫಿ ಕುಡಿಬಹುದು. ನನ್ಗೇನು, ನಾನೇನ್ ದುಡ್ಡು ಕೊಡ್ತೀನ, ಶೇರ್ ಮಾಡ್ತೀನ? ಪ್ರೆಸ್ಟೀಜ್. ಆಗ್ಲಿ, ನನ್ನ ಕರ್ದಿದ್ ತಪ್ಪಿಗೆ ನಾಳೆ ದಂಡ ಕಟ್ತೀಯ ನೀನು. ಹಲೋ, ಯಾರ್ ನೀವು?